ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಲೈಟ್. ನಾನು ಚಂದನ್. ಇದೆ ನವೆಂಬರ್ 4ನೇ ತಾರೀಕು ಬನಾರಸ್ ಅನ್ನುವಂಥ ಕನ್ನಡದ ಸಿನಿಮಾ 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಿದೆ. ಆಲ್ರೆಡಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಿನಿಮಾದ ನಾಯಕ ನಟ ಹಾಗೆ ನಟಿಯನ್ನು ಇಂಟರ್ವ್ಯೂ ಮಾಡಿ ಆಲ್ರೆಡಿ ಹಿಂದಿನ ಎಪಿಸೋಡ್ನಲ್ಲಿ ಅಪ್ಲೋಡ್ ಮಾಡಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರ್ಯಾಪಿಡ್ ಫೈರ್ ಅನ್ಕೊಳ್ತೀರಾ ಅಥವಾ ಟ್ರೂತ್ ಆರ್ ಡೇರ್ ಕಾನ್ಸೆಪ್ಟ್ ಅನ್ಕೊಳ್ತೀರಾ. ಒಂದಷ್ಟು ಕ್ವಶನ್ಸ್ ಇದೆ, 10 ಕ್ವಶನ್ಸ್ ಇದೆ. ಟ್ರೂತ್ಗೆ ಸಂಬಂಧಪಟ್ಟಂಗೆ 4 ಡೇರ್ ಇದೆ. ಸೊ ಇಬ್ರಿಗೂ 10 ಕ್ವಶನ್ ಅನ್ನ ಕೇಳ್ಕೊಂಡು ಪಟ್ಪಟ್ ಅಂತ ಕೇಳ್ಬಿಡ್ತೀನಿ. ಆ ಥರ ಆಶ್ಚರ್ಯಚಕಿತರಾಗಿ ಹೋಗ್ಬಿಡಿ. ಒಂದು 2 ಸೆಕೆಂಡ್ ಆನ್ಸರ್ ಮಾಡ್ಬೋದು ನೀವು. ಇವರಿಂದ ಆರಂಭ ಮಾಡೋಣ. ಲಾಸ್ಟ್ ಟೈಮ್ ನನ್ನಿಂದಾನೇ ಸ್ಟಾರ್ಟ್ ಆಗಿದೆ. ಲೇಡೀಸ್ ಫಸ್ಟ್, ದೊಡ್ಡವರು ನನ್ನ ಪಕ್ಕದಲ್ಲಿ ಕೂತಿರೋದು ನೀವು, ನಿಮ್ಮಿಂದ ಫಸ್ಟ್. ಅಂಡ್ ಸಿನಿಮಾದ ನಾಯಕ ನಟ ಜಾಹಿದ್ ಖಾನ್ ಅವರಿಗೆ ಈ ರ್ಯಾಪಿಡ್ ಫೈರ್ ಕಾರ್ಯಕ್ರಮಕ್ಕೆ ಅಥವಾ ಟ್ರೂತ್ ಆರ್ ಡೇರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತೆ ಸ್ವಾಗತ. ಅಂಡ್ ಮೇಡಮ್ ನಿಮಗೂ ಕೂಡ ಆತ್ಮೀಯವಾದಂತೆ ಸ್ವಾಗತ. ಹೆಸರು ಹೇಳ್ಬೇಕಿತ್ತಾ ಮೇಡಮ್ ಅಂದ್ಬಿಟ್ಟೆ. ಓಕೆ ಸರ್, ಟ್ರೂತ್ ಆರ್ ಡೇರ್ 10 ಕ್ವಶನ್ ಇದೆ. ಟ್ರೂತ್ಗೆ ಸಂಬಂಧಪಟ್ಟಂಗೆ, ಡೇರ್ಗೆ ಸಂಬಂಧಪಟ್ಟಂಗೆ 4ರಿಂದ 5 ಕ್ವಶನ್ ಇದೆ. ನಿಮ್ಮಿಷ್ಟ. ನಾನು ಟ್ರೂತ್ ಆರ್ ಡೇರ್ ಅಂತ ಕೇಳ್ತೀನಿ, ನೀವು ಟ್ರೂತ್ ಅಂದ್ರೆ ಟ್ರೂತ್ಗೆ ಸಂಬಂಧಪಟ್ಟಂಗೆ ಕೇಳ್ತೀನಿ, ಡೇರ್ ಅಂದ್ರೆ ಡೇರ್ಗೆ ಸಂಬಂಧಪಟ್ಟಂಗೆ ಕೇಳ್ತೀನಿ. ಬಟ್ ಡೇರ್ ಯೋಚನೆ ಮಾಡಿ, ಡೇರ್ ತುಂಬಾ ಟಫ್ ಇರುತ್ತೆ. ಬಿಕಾಸ್ ಆಫ್ ಇಲ್ಲಿ ವಸ್ತುಗಳಿಲ್ಲ, ಇದ್ ಮಾಡಿ ಅದ್ ಮಾಡಿ ಅಂತ ಹೇಳೋದಕ್ಕೆ. ನಾನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ 5 ಸೆಕೆಂಡ್ಗೆ. ಟ್ರೂತ್ ಹೇಳ್ತೀರಾ, ಡೇರ್ ಹೇಳ್ತೀರಾ? ಟ್ರೂತ್. ಮೊದಲನೇ ಕ್ವಶನ್, ನಿಮ್ಮ ಹತ್ರ ಇರುವಂತ ಕಾಸ್ಟ್ಲಿಯೆಸ್ಟ್ ಕಾರ್ ಯಾವುದು, ಅದ್ರ ಬೆಲೆ ಎಷ್ಟು? ಕಾಸ್ಟ್ಲಿಯಸ್ಟ್ ಕಾರು ಬೆನ್ಸ್ ಇದೆ ಇವಾಗ, GLE 300, ಐ ಥಿಂಕ್ 197 lakhs. ಕಾಸ್ಟ್ಲಿಯೆಸ್ಟ್ ನಿಮ್ಮ ಹತ್ರ ಇರೋದು ಅದನ್ನೀಗ ಟಾಪ್ ಎಂಡ್. ಹೌದು. ಓಕೆ, ಗುಡ್. ಮತ್ತೆ ಟ್ರೂತ್ ಆರ್ ಡೇರ್? ಟ್ರೂತ್. ಎಷ್ಟು ಜನ ಪ್ರಪೋಸ್ ಮಾಡಿದ್ದೀರಾ? ನಿಮ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಇದುವರೆಗೂ? ಎಷ್ಟು ಜನಕ್ಕೆ ನೀವು ಪ್ರಪೋಸ್ ಮಾಡಿದ್ದೀರಾ? ನಾನು ಯಾರಿಗೂ ಮಾಡಿಲ್ಲ. ದೇವರಣ್ಣ, ಟ್ರೂತ್ ಇದು. 100%. ಮೇಡಮ್ ಹಂಗ ಅನ್ಸುತ್ತಾ? ಅವ್ರ ಮುಖ ನೋಡಿ. ಹಂಗೆ ಬೇಜಾರು ಮಾಡಿಲ್ಲ. ಬೇಜಾರ್ ಅಂದ್ರೆ ಆಗಿರ್ಬೋದು, ಕನಿಷ್ಠ ಕಮ್ಮಿ ಅಂದ್ರೆ 100ಕ್ಕಿಂತ ಜಾಸ್ತಿನೇ ಆಗಿರ್ಬೋದು. ಯಾವ ಕಾರಣಕ್ಕೆ? ಜಮೀರ್ ಅಹಮದ್ ಅವ್ರ ಮಗ ಅಂತನಾ ಅಥವಾ ಹ್ಯಾಂಡ್ಸಮ್ ಬಾಯ್ ಅಂತನಾ? ಕಾಲೇಜಸ್ ಸ್ಕೂಲಲ್ಲಿ ಇರುವಾಗ, ಕಾಲೇಜಸ್ ಅಲ್ಲಿ ಇರುವಾಗ ಅಲ್ಲಿ ಅವಾಗ ಯಾರು ಗೊತ್ತಿರುತ್ತೆ ಇವರು ಅವರು. ಎಲ್ಲಿ ಕಾಲೇಜಿಂದ? ಜೈನ್ ಕಾಲೇಜ್, GC ರೋಡ್. ಅಲ್ಲಿ ಪ್ರಪೋಸಿಷನ್ ಆಗಿರೋದು. ಓಕೆ, ಬನಾರಸ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಬಂದಿದೆ? ಇರ್ಬೇಕು ಒಂದ್ 3-4 ಅಷ್ಟೇ. ಟೋಟಲ್ ಆಗಿ 100 ಪ್ರಪೋಸ್ ನಿಮ್ಗೆ ಬಂದಿರುವಂತದ್ದು. ನಿಮ್ ಕಡೆಯಿಂದ ಒಂದು ಹೋಗಿಲ್ಲ. ಪ್ರಾಮಿಸ್? ನಾನು ಪ್ರಾಮಿಸ್ ಬೇರೆ ಮಾಡ್ಬಿಟ್ರಲ್ಲ. ಇರ್ಲಿ ಬಿಡಿ, ಪ್ರಾಮಿಸ್ ಮಾಡೋರೆ ನಂಬ್ಕೊಳ್ಳೋಣ. ಟ್ರೂತ್ ಅಂತ ಬೇರೆ ಹೇಳಿದ್ವಿ ನಾವು. ಇದು ಒಂಥರ ಇದು ಹೆಂಗೆ ಅಂತಂದ್ರೆ ಕೋರ್ಟಲ್ಲಿ ನಿಲ್ಸ್ಬಿಟ್ಟು ಕೇಳ್ತಾರಲ್ಲ ಆ ಥರ. ಗ್ರೇಟ್ ಸರ್. ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಫ್ಯೂಚರ್ ಏನಾದ್ರು? ಮದ್ವೆಗಂತ ಕೇಳೋದು. ಡೈರೆಕ್ಟ್ ಮದ್ವೆನೇನಾ? ಲವ್ ಗಿವ್ ಏನು ಬೇಡ ಅಂತ? ಸರ್ ಅದಕ್ಕೆ ಟೈಮ್ ಕೊಡಬೇಕು, ಅದಕ್ಕೆ ಇದೆಲ್ಲ ಕೊಡಬೇಕು. ಪೇಷನ್ಸ್. ರಿಸ್ಕ್ ಆಗುತ್ತಾ? ರಿಸ್ಕ್ ಅಂತ ಅಲ್ಲ, ಪೇಷನ್ಸ್ ಇಲ್ಲ ನನ್ನ ಹತ್ರ. ಅದಕ್ಕೆ ಅಂತ ಟೈಮ್ ಕೊಡಬೇಕು, ಟೈಮ್ ಫೋನ್ ಮಾಡ್ಬೇಕು. ಮುಂಗೋಪ ಇದ್ರೆ ಆಮೇಲೆ ಉಳಿಸ್ಕೊಳ್ಳೋದು ಕಷ್ಟ. ಆಮೇಲೆ ಚಿನ್ನಿ ಗಿನ್ನಿ ಅನ್ಕೊಂಡು ಐಸ್ ಹೊಡಿಬೇಕು. ಕರಿಯರ್ ಬಿಟ್ರೆ ನನ್ಗೆ ಏನು ಇದಿಲ್ಲ. ಐ ಆಮ್ ವೆರಿ ಕ್ಲಿಯರ್. ನನಗೆ ಕರಿಯರ್ ಅಷ್ಟೇ. ಮತ್ತೆ ಟ್ರೂತ್ ಆರ್ ಡೇರ್? ಟ್ರೂತ್. ನಿಮ್ ಡ್ಯಾಡಿ ಹೊಡೆದವ್ರ ಯಾವಾಗ್ಲಾದ್ರು ನಿಮ್ಗೆ? ಆಲ್ರೆಡಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ಈ ತರ ಕೇಳಿದಕ್ಕೆ ಬೈದ್ ಕಳ್ಸಿದ್ರು ಅಂತ. ಹೊಡೆದಿದ್ದಾರೆ. ಏನ್ ಕಾರಣಕ್ಕೆ? ಚಿಕ್ಕ ವಯಸ್ಸಲ್ಲಿ, ಇವಾಗ ಅಂತಿಲ್ಲ, ಚಿಕ್ಕ ವಯಸ್ಸಲ್ಲಿ. ಅದೊಂದ್ಸತಿ ಹಿಂಗೆ ಹೇಳಿದಲ್ಲ, ಶಕ್ತಿಮಾನ್ ಜಂಪ್ ಮಾಡಿದ್ದೆ. ಏನಕ್ಕೆ? ಶಕ್ತಿಮಾನ್ ಸೀರಿಯಲ್ ನೋಡಿ ಅವನು ಡ್ರೈವರ್ ಎಲ್ಲ ಯಾರ ಹೇಳ್ತಿದ್ರು, ಬಾಲ್ಕನಿಗೆ ಹೋಗಿ ಶಕ್ತಿಮಾನ್ ಕಾಸ್ಟ್ಯೂಮ್ ಹಾಕೊಂಡು ಜಂಪ್ ಮಾಡಿ ನೀನ್ ಹೋಗ್ತಿದ್ದೆ, ಅಪ್ಪ ಹಿಂದೆ ಬಂದ್ರು, ಏನೋ ಮಾಡ್ತಿದ್ಯಾ ಅಂತ. ಅವ್ರು ನನ್ ಚೆನ್ನಾಗಿ ಮಾತಾಡೋದು. ಅವಾಗ್ಲೇ ಪ್ರಭಾವಿ ಆಗ್ಬಿಟ್ಟಿದ್ದೀರಾ ನೀವು ಅಂತಂದ್ರೆ. ಹಿಂದೆ ಇದಿರ್ತಲ್ಲ ಬಲ್ಲೂನ್ ಹಾಕೊಂಡು, ಅದಕ್ಕೆ ಒಂದು ಬೆಡ್ಶೀಟ್ ತರ್ತೀನಿ ಬಾ ನಿಂಗೆ ಅಂತ. ಓ ಹೌದಲ್ಲ, ಆ ಕಡೆ ಬಂದೆ ಅವರಪ್ಪ ಅಂತ ಬಂದೆ. ಯಾವ ವಯಸ್ಸಲ್ಲಿ ಚಿಕ್ಕದ್ರಲ್ಲ ಇದು? 3rd ಸ್ಟ್ಯಾಂಡ್ ಇರ್ಬೇಕು ನಾನು. ನಾನು ಜಂಪ್ ಮಾಡಿದ್ರೆ ಫ್ಲೈ ಮಾಡ್ಬೋದು ಅಂತ ಅದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಬಾಲ್ಕನಿ. ಅದ್ ಬಿಟ್ರೆ ಯಾವಾಗ್ಲಿಲ್ಲ. 1-2 ಸತಿ ಹೊಡೆದಿರ್ಬೇಕು ಅಷ್ಟೇ. ದೊಡ್ಡವರಾದ್ಮೇಲೆ ಇಲ್ಲ. ಮುಖದಲ್ಲೇ ಎಕ್ಸ್ಪ್ರೆಷನ್ಸ್ ಎಲ್ಲ ಭಯ ಬಿಡಿಸ್ಬಿಡ್ತಾರ ಅಷ್ಟೇ ಸಾಕು ನಮ್ಗೆ. ಮತ್ತೆ ಟ್ರೂತ್ ಆರ್ ಡೇರ್? ಟ್ರೂತ್. ಫ್ಯೂಚರ್ ಅಲ್ಲೂ ಸ್ಯಾಂಡಲ್ವುಡ್ ಅಲ್ಲೇ ಇರ್ತೀರಾ ಅಥವಾ ಬೇರೆ ಕಡೆ ಏನಾದ್ರು ಆಸೆ ಇದೆ? ಕೇಳೋ ಅವಶ್ಯಕತೆ ಇರಲಿಲ್ಲ, ಬರ್ಕೊಂಬಂದಿದೆ, ನೀವು ಆಲ್ರೆಡಿ ಹೇಳ್ಬಿಟ್ರಿ ಇಲ್ಲೇ ಅಂತ. ಕನ್ನಡಿಗ. ಸೂಪರ್, ಥ್ಯಾಂಕ್ ಯು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಆಸೆ ಬಂದಿದ್ದು ಯಾರಿಗೆ ಫಸ್ಟ್? ನಿಮ್ಗ, ಡೈರೆಕ್ಟರ್ಗ, ನಿಮ್ಮ ತಂದೆಯವ್ರಿಗೆ ಅಥವಾ ನಿಮ್ಮ ಅಂಕಲ್ ಪ್ರೊಡ್ಯೂಸರ್ಗೆ? ಆಸೆ ಇತ್ತು, ಬಟ್ ಭಯ ಇತ್ತು. ಹಿಂಗ್ ಹೇಳೋದು, ಆಸೆ ಎಲ್ರಿಗೂ ಇರುತ್ತೆ. ನಿಮಗಿತ್ತು ಫಸ್ಟ್ ಆಸೆ? ಆಸೆ ಇತ್ತು, ಬಟ್ ನಾನು ಹೇಳಕ್ ಹೋಗಿಲ್ಲ. ಪ್ರೊಡ್ಯೂಸರ್ ವಾಸ್ ದ ಫಸ್ಟ್ ಒನ್ ಟು ಕಮ್ ಅಂಡ್ ಟೆಲ್ ಅಸ್. ಸೊ ನಾನು ತುಂಬಾ ಭಯ ಪಟ್ಟೆ. ಅಲ್ಲ, ನಿಮ್ಮಲ್ಲಿರುವಂತ ಒಂದು ಪ್ರತಿಭೆ ಆಚೆ ಬಂದಾಗ್ಲೇನೆ ಇವನನ್ನ ಇಲ್ಲೂ ತೋರಿಸ್ಬೋದು, ಅಲ್ಲೂ ತೋರಿಸ್ಬೋದು, ಜನ ರಿಸೀವ್ ಮಾಡ್ಕೊಳ್ತಾರೆ ಅಂತ ಅನ್ಸೋದು ಅವಾಗ್ಲೇನೆ. ಆಕ್ಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಅವರಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಓಕೆ. ಕನ್ನಡದಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಅಂಡ್ ಹೀರೋಯಿನ್ ಯಾರು? ಅಟ್ ಪ್ರೆಸೆಂಟ್ ದಡಿ ಬಾಸ್. ಹೀರೋಯಿನ್? ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಿರ್ಬೇಕು ಮೇಡಮ್ ಇವರು. ಮೇಡಮ್ ಒಂದ್ ನಿಮಿಷ, ಹೀರೋಯಿನ್ ಅಂತ ಅನ್ಬಿಟ್ಟು ಈಗ ನೋಡ್ಬಿಟ್ಟು ನಿಮ್ ಹೆಸರು ಹೇಳಿದ್ರು ಇವರು. ಟ್ರೂ ಆಗಿ ಹೇಳ್ಬೇಕಿದ್ದು, ಟ್ರೂತ್ ಇದು ಪಕ್ಕನಾ? ಯಾವ ಕಾರಣಕ್ಕೆ? ನಿಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಅಂತನಾ? ಅವ್ರಿಗಿಂತ ಮುಂಚೆ ಕನ್ನಡದಲ್ಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಯಾರಿಲ್ಲ.
ಬೇರೆ ಡೆಫಿನೆಟ್ಲಿ ಇವರು ನಿಮ್ಗೆ ಹೆಸರು ಗೊತ್ತಿಲ್ಲ. ರಚಿತಾರಾಮ್ ಅವರಾ? ಹಾ ರಚಿತಾರಾಮ್ ಅವರಾ? ರಮ್ಯಾ ಅವರಾ? ಕ್ರಶಾ? ಎಸ್. ಅದು ಅವ್ರು ಹೇಳಿದ್ದಾರೆ ಮೊದಲು ನನಗೆ, ಅದಕ್ಕೆ ನಾನು ಅನ್ಕೋತಿದ್ದೆ ಯಾಕೆ ಹೆಸರು ಹೇಳ್ತೀನಿ. ನಾನು ಹಿಂಗ್ ನೋಡಿದ್ರೆ ನೀನ್ ಹಿಂಗ್ ನೋಡಿದ್ರೆ ತಪ್ಪದೆ ಹೇಳ್ಬೇಡ. ಇಲ್ಲ, ಅದು ಹೆಂಗ ಗೊತ್ತೆ ಅಂದ್ರೆ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತೀನಿ, ಅದಾದ್ಮೇಲೆ ನಾನು ನನ್ನ ಹೆಸರು ಹೇಳಿಲ್ವ ನಾನು ಜೊತೆಲಿ ಇದ್ಕೊಂಡು ಇಷ್ಟೊಂದು ಕ್ಲೋಸ್ ಇದ್ದೀವಿ ಅಂತ ಅನ್ಕೊಂಡ್ಬಿಡ್ತೀರ ಅಂದ್ಬಿಟ್ಟು ಹೇಳ್ಬಿಟ್ರಿ ಅನ್ಕೊಂಡೆ. ಓಕೆ ಮುಂಚೆ ಓಕೆ. ಒಂದೇ ದಿನದಲ್ಲಿ ಒನ್ ಡೇನಲ್ಲಿ ಅತಿ ಹೆಚ್ಚು ದುಡ್ಡನ್ನ ಖರ್ಚು ಮಾಡಿದ್ದೀರಾ ಅಂತಂದ್ರೆ ಎಷ್ಟು ಖರ್ಚು ಮಾಡಿದ್ದೀರಾ, ಯಾವ ಕಾರಣ ಖರ್ಚು ಮಾಡಿದ್ದೀರಾ? ಒನ್ ಡೇನಲ್ಲಿ ಇಷ್ಟು ಖರ್ಚು ಮಾಡ್ಬಿಟ್ಟಿದ್ದೀನಿ ನಾನು ಒಂದೇ ದಿನ, ಎಷ್ಟು ಗುರು ನನ್ನ ಲೈಫಲ್ಲಿ ಏನಂತಾರೆ? ಗೊತ್ತಿಲ್ಲ ಸರ್. ಗೊತ್ತಿರುತ್ತೆ ಸರ್, ಗೊತ್ತಿರುತ್ತೆ ಸರ್. ವಾಚ್ ಕಿಚನ್ ಅಂತ ತಗೊಂಡಿದ್ರೆ ಎಷ್ಟು ವಾಚ್ಗೆ? 20 ಲಕ್ಷ ಇರಬೇಕು, 12 ಲಕ್ಷ ಅಥವಾ ಒಂದೇ ದಿನದಲ್ಲಿ ತಗೊಂಡಿರೋದು. ಅದ್ ಬಿಟ್ರೆ ಯಾವ್ದು ಇಲ್ಲ ಇಲ್ಲ ಅನ್ಕೊಂತೀನಿ ಅಷ್ಟೇ. ಅದೇ ಊಟ ಇದು ಅದೇ ಆಚೆ ಹೋಗಿದ್ರೆ ಅಷ್ಟೇ. ಓಕೆ, ಮ್ಯಾಕ್ಸಿಮಮ್ 25 ಇಟ್ಕೊಳ್ಳಿ. 25 ಒಂದ್ ದಿನದಲ್ಲಿ 25 ಲಕ್ಷ ಖರ್ಚು ಮಾಡಿದ್ರೆ ಮ್ಯಾಕ್ಸಿಮಮ್. ಶಾಪಿಂಗ್ ಗಿಪಿಂಗ್ ಇದು ಅದು ವಾಚ್ ಅಂತ ತಗೊಂಡಿದ್ದು, ವಾಚ್ ತಗೊಂಡಿದ್ರೆ ಮಾತ್ರ. ಬೇರೆದಕ್ಕೆ ನಾನು ಜಾಸ್ತಿ ಖರ್ಚು ಮಾಡಲ್ಲ. ಸ್ವಲ್ಪ ವಾಚ್ ಹುಚ್ಚು ಜಾಸ್ತಿ. ಫ್ಯಾಷನ್. ಹೌದು. ಸೊ ವಾಚ್ ಕಲೆಕ್ಷನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ವಾಚ್. ಈ ಸೋಲೋ ಟ್ರಿಪ್ ಅದು ಇದು ಹೋಗೋದಿಲ್ಲ ಆಸೆನಾ? ಬೈಕ್ ಕ್ರೇಜ್, ಕಾರ್ ಕ್ರೇಜ್ ಯಾವುದು? ಒಂದ್ ದಿನ ನನಗೆ ಇಲ್ಲಿ 1 ಗಂಟೆ ಇರಕ್ಕಾಗಲ್ಲ ಒಬ್ಬನೇ ನಾನು. ಇರಲ್ಲ. ಯಾರಿಗಾದ್ರೂ ನಾವುಗಳೇ ಬೆಸ್ಟ್ ಸರ್. ಈಗ ಏನಾದ್ರು ಬೇಜಾರ್ ಐತಂದ್ರೆ ಈಗ ಮುಗಿಸ್ಕೊಂಡು ಬೈಕ್ ಎತ್ಕೊಂಡು ಅಂದ್ರೆ ಕೇರಳನ ತಮಿಳ್ನಾಡ ಎಲ್ಲ ಒಂದ್ ಕಡೆ ಸಂಜೆ ಒಳಗಡೆ. ಸುತ್ತಮುತ್ತ ಯಾರು ಇರಬೇಕು. ಕಾರ್ ಕ್ರೇಜ್ ಇದೆ, ಬೈಕ್ ಕ್ರೇಜ್ ಇದೆಯಾ? ಕಾರ್ ಕ್ರೇಜ್. ಯಾಕಂಗೆ ಕಾರ್ ಮೇಲೆ ಅಷ್ಟೊಂದು ಕ್ರೇಜ್? ಮೊದ್ಲಿಂದ ನಮ್ಮ ಅಪ್ಪ ಕೊಡಿಸಿರೋಂಥದ್ದೇನಂತಲ್ವಾ? ಒಂದ್ ಬೈಕ್ ಕೊಡ್ಸಿದ್ರು, ಅದ್ ಕೊಡ್ಸಿದೆ ಅವ್ರು ಏನ್ ಶಾಪ ಕೊಟ್ಟು ಕೊಡ್ಸಿದ್ರು ಏನೋ ಗೊತ್ತಿಲ್ಲ, ಸಂಜೆ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲೆಲ್ಲ ರಾಕ್ಷಸ ಎಲ್ಲ ಇದೆಲ್ಲ ಫುಲ್ ಏಟೆಲ್ಲ ಭಯ. ನನಗೆ ಅಲ್ಲಿಂದ ಭಯ ಆಗ್ಬಿಟ್ಟೋಯ್ತು. ಅಯ್ಯೋ ಬೇಡಪ್ಪ, ನಿಮ್ಗೆ 1000 ಗಾಡಿಗಳು ತಗೊಳ್ಳೋಣ, ಕಾರ್ಲಾರ ಅಟ್ಲೀಸ್ಟ್ ಬದುಕೊಂಬೋದು. ನಿಮ್ ಡ್ಯಾಡಿ ಕೆಲವೊಮ್ಮೆ ಟ್ರೋಲ್ ಆದ್ರು, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗಳಿಂದ ಮಗ ಆಗಿ ನಿಮ್ ಮನ್ಸು ಏನ್ ಹೇಳ್ತಿತ್ತು ಅವಾಗ? ಏನು ಇರಲ್ಲ. ಏನು ನಿಮ್ ಮನ್ಸು ಏನು ಹೇಳ್ತಿರ್ಲಿಲ್ವಾ? ವೆರಿ ಕ್ಲಿಯರ್ ಸರ್. ನಾವು ಯಾವತ್ತೂ ನಾವು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡಿಲ್ಲ. ಬಟ್ ಹಿಂಗೆ ಒಬ್ರು ಅರ್ಥ ಮಾಡ್ಕೊಂಡಿದೀವಿ. ಅವ್ರು ನನಗೆ ಕರೆಕ್ಟ್ ಪರ್ಸನಲ್ ಸ್ಪೇಸ್ ಕೊಡ್ತಾರೆ, ನಾನು ಅವ್ರಿಗೆ ಅಲ್ಲ ನಾನು ಕೇಳ್ತಿರೋ ಕ್ವಶನ್, ನಾನು ಅವ್ರಿಗೆ ಪರ್ಸನಲ್ ಸ್ಪೇಸ್ ಕೊಟ್ಬಿಡ್ತೀನಿ. ನಾನು ಏನೇ ಸ್ಟೇಟ್ಮೆಂಟ್ಗಳು ನಾನು ಏನೇ ಹೇಳಿ ಅದಕ್ಕೆ ಅವರು ತಲೆ ಹಾಕಲ್ಲ. ಅವ್ರು ಏನೇ ಹೇಳಿದ ನಾನು ಅದಕ್ಕೆ ವಿಷಯಕ್ಕೆ ಹೋಗಲ್ಲ. ಅಂದ್ರೆ ಒಂದೇ ಮನೆ ಒಂದೇ ರಕ್ತ, ಬಟ್ ಪ್ರೊಫೆಷನ್ ಬೇರೆ ಆಗಿರೋದಕ್ಕೋಸ್ಕರ ಅವ್ರು ನನ್ನ ತಂಡಕ್ಕೆ ಬಂದ್ರೆ ನಾನು ಅವ್ರ ತಂಡಕ್ಕೆ ಹೋಗಲ್ಲ. ಯಾಕಂದ್ರೆ ನನ್ಗೆ ಅವ್ರ ಪ್ರೊಫೆಷನ್ ಇಷ್ಟ ಇಲ್ಲ, ಅವ್ರಿಗೆ ನನ್ನ ಪ್ರೊಫೆಷನ್ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇಲ್ವಾ ಅವ್ರ ಪ್ರೊಫೆಷನ್? ಅಲ್ಲ ನಾನು ಕೇಳಿದ ಕ್ವಶನ್ ಹೆಂಗ್ ಗೊತ್ತಾ, ಈಗ ನಿಮ್ ಡ್ಯಾಡಿ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಆಲ್ರೆಡಿ ಟ್ರೋಲ್ ಆಗಿ ವೈರಲ್ ಆಗ್ಬಿಟ್ಟಿರುತ್ತೆ, ನೀವು ಮೊಬೈಲಲ್ಲಿ ಏನೋ ನೋಡ್ತಿರ್ತೀರಾ, ಅವಾಗ ಬರುತ್ತೆ ನೋಡ್ತೀರಾ, ಅವಾಗ ನಿಮ್ ಮನ್ಸು ಏನ್ ಹೇಳ್ತಿರುತ್ತೆ ಅಂತ. ಪಾಸಿಟಿವ್ ವೇ ಏನಾದ್ರು ಚೆನ್ನಾಗಿ ಹೇಳಿದ್ರೆ ಖುಷಿ ಆಗುತ್ತೆ. ಅವ್ರ ಪ್ರೊಫೆಷನಲ್ ಅದು, ಅವ್ರ ಇಷ್ಟ ಅದು, ಅವ್ರ ಏನೋ ಆಗೈತೆ ಬಿಟ್ಟಾಗಷ್ಟೇ ನಂತರ. ಒಂದೊಂದ್ಸರ್ತಿ ಏನಾದ್ರು ಟ್ರೋಲ್ ಎಲ್ಲ ಇದ್ರೆ ಅವರೇ ನನ್ ಕಳಿಸ್ತಾರೆ. ಅಂದ್ರೆ ಅವ್ರು ಎಮೋಷನಲ್ ಅಲ್ಲ, ಹಂಗಾರೆ ಎಮೋಷನಲ್ ಜೀವಿ ಅಲ್ಲ ಇವ್ರು, ಹಂಗಾರೆ ಯಾವ್ದನ್ನು ಕೇರ್ ಮಾಡಲ್ಲ ಪಾಸಿಟಿವ್ಲಿ. ಓಕೆ, ಐ ಥಿಂಕ್ ಅಷ್ಟೇ. ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ನನ್ನ ಹಣೆ ಬಾರದಲ್ಲಿ ಏನಾಗ್ಬೋದು ಹಾಗೆ ಆಗತ್ತೆ. ಹೋರಾಟ ನನ್ನ ಕರ್ತವ್ಯ ಅಷ್ಟೇ. ಏನಾಗ್ಬೇಕು ಅದು ಹಾಗೆ ಹೋಗುತ್ತೆ, ತಲೆ ಕೆಡ್ಸ್ಕೊಂಬಾರ್ದು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಈ ಸಿನಿಮಾದಲ್ಲಿ ದರ್ಶನ್ ಅವ್ರು ಏನಾದ್ರು ಗೆಸ್ಟ್ ರೋಲ್ ಆಗಿ ಬರ್ಬೇಕಿತ್ತು ಅಂತ ಬಯಸಿದ್ರ ನೀವು? ಟ್ರೂ ಆಗಿ ಹೇಳಿ. ಆಸೆ ಇರುತ್ತೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ? ಆಸೆ ಇದೆ ನನಗೆ, ಅವ್ರ ಜೊತೆ ಒಂದು ದೊಡ್ಡ ಪಾತ್ರನೇ ಮಾಡ್ಬೇಕು ಅಂತ. ಅಂದ್ರೆ ದೊಡ್ಡ 2.5 hours ಅಲ್ಲಿ 50-50 ಇರ್ಬೇಕು ಜೊತೆಯಲ್ಲೇ, ಅವ್ರ ಜೊತೆಲೆ. ಅಂದ್ರೆ ರಾಬರ್ಟ್ ತರ ಅವ್ರು ಹೇಳ್ತಿರೋದು. ವಿನೋದ್ ಸರ್ ಮತ್ತೆ ದರ್ಶನ್ ಸರ್ ತರ ಸ್ವಲ್ಪ ಒಂದು ಫುಲ್ ಸಿನಿಮಾದಲ್ಲಿ ಹೇಳ್ತಿರೋದು ನಾವು. ಫುಲ್ ಸಿನಿಮಾದಲ್ಲಿ ಕ್ಯಾರಿ ಆಗಿರ್ಬೇಕು. ಆದಷ್ಟು ಬೇಗ ಹಿಡಿರ್ಲಿ ಇದು, ಹಾರೈಸೋಣ. ಅಂಡ್ ನಿಮ್ಮ ಹಾಗೂ ಡಿ ಬಾಸ್ ಮಧ್ಯೆ ಅಷ್ಟೊಂದು ಕ್ಲೋಸ್ಗೆ ಕಾರಣ ಏನು? ಸರ್, ವಿ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಐ ಪರ್ಸನಲಿ ಫೀಲ್. ಆಮೇಲೆ ನಾನು ದರ್ಶನ್ ಸರ್ಗೆ ಅಂದ್ರೆ ನಾವು ಹೆದರಲ್ಲ ಅಂತಲ್ಲ, ರೆಸ್ಪೆಕ್ಟ್ ಅಂತ ತುಂಬಾ ಮಾಡ್ತೀನಿ ಅವ್ರಿಗೆ. ವೆರಿ ಫ್ರಾಂಕ್. ಸರ್ ಹಿಂಗೆ ಬ್ರದರ್, ಅಣ್ಣ ಹಿಂಗೆ ಅಂತ. ಅವರು ಹಂಗೆ ನನ್ನ ಜೊತೆ. ಐ ಆಮ್ ವೆರಿ ಅಂದ್ರೆ ವೆರಿ, ನಾನು ಏನ್ ಹೇಳ್ತಾರೆ ಕದ್ದು ಮುಚ್ಚಿ ಮಾತಾಡೋದು ಅದೆಲ್ಲ ಇಲ್ವಾ. ಅವರು ಅಂತ ವ್ಯಕ್ತಿನ ತುಂಬಾ ಇಷ್ಟಪಡ್ತಾರೆ ಅವರು ಕೂಡ. ಬಿಕಾಸ್ ಹಿ ಇಸ್ ದ ಸೇಮ್ ಪರ್ಸನ್. ಈಗ ಹಿ ಇಸ್ ಲೈಕ್ ಅ ಮಿರರ್, ಸೊ ಐ ಶುಡ್ ಬಿ ಆಲ್ಸೋ ಲೈಕ್ ಅ ಮಿರರ್. ಸೇಮ್ ಮಿರರ್ ಏನ್ ಬರುತ್ತೆ ಅಂತಂದ್ರೆ ಅದನ್ನ ಪ್ರಜ್ವಲಿಸುತ್ತೆ ಅಷ್ಟೇ. ಹೌದು. ಓಕೆ. ಈಗ ಮಿರರ್ ಮುಂದೆ ನಿಂತ್ಕೊಂಡು ನಾಟಕ ಮಾಡಿದ್ರೆ ನಾನೇ ನೋಡ್ಕೊಳ್ಬೇಕು, ಬೇರೆಯವ್ರು ಅಂತ ನೋಡಲ್ಲ. ಅದಕ್ಕೆ ಅಂಡ್ ಇಷ್ಟು ಕ್ವಶನ್ಸ್ಗಳು ಕೂಡ ಟ್ರೂತ್ ಆಗಿತ್ತು. ಡೇರ್ಗೆ ಸಂಬಂಧಪಟ್ಟ 4 ಕ್ವಶನ್ ಇದ್ದಿದ್ದು, ಇವ್ರು ಬರೀ ಟ್ರೂತ್ನ ಆಯ್ಕೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಟ್ರೂತ್ ಕೇಳಿ ಆಮೇಲೆ ನಾನು ಡೇರ್ ಬರ್ತೀನಿ. 5 ಇದೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 2 ಮಾಡ್ಬೇಕಾಗುತ್ತೆ ಡೇರ್ಗೆ ಸಂಬಂಧಪಟ್ಟಂಗೆ. ಈಗ ಟ್ರೂತ್ ಇವ್ರು ಬಂದ್ಬಿಡೋಣ ಮೇಡಮ್. ಟ್ರೂತ್ ಪೂರ್ತಿ ಕೇಳ್ಬಿಡ ಫಸ್ಟ್. ಡೇರ್ಗೆ ಬರಬೇಕು, ಅಟ್ಲೀಸ್ಟ್ 1-2 ಬರಬೇಕು. ಅಲ್ಲ ನನಗೆ ತಗೊಂಬಂದಿರೋದು ಈಗ ಟ್ರೂತ್ ಆರ್ ಡೇರ್ ಅಂತ ಬಂದ್ರೆ ನೀವೆಲ್ಲಾನು ಟ್ರೂತ್ ಅಂತ ತಗೊಂಡ್ಬಿಟ್ರೆ ಟೈಪ್ ಮಾಡಿರೋ ನಾನು ಡೇರ್ಗೆ ಸಂಬಂಧಪಟ್ಟಂಗೆ ಒಂಚೂರು ಬೇಜಾರಾಗಲ್ವಾ? ಓಕೆ, ಟ್ರೂತ್ನೇ ಫಸ್ಟ್ ತಗೊಂಡ್ಬಿಡೋಣ. ಚಿತ್ರರಂಗ ಬರ್ದೇ ಇದ್ದಿದ್ರೆ ಏನಾಗಬೇಕು ಅಂತ ಆಸೆ ಇತ್ತು ನಿಮಗೆ? ಕ್ಲಿನಿಕಲ್ ಸೈಕಾಲಜಿಸ್ಟ್. ಯಾಕಾಗೆ?
ಮೊದ್ಲಿಂದ ಆಸೆ. ಯಾರಾದ್ರೂ ಇದ್ರಾ ಬ್ಯಾಕ್ಗ್ರೌಂಡ್ ಅಲ್ಲಿ ಹತ್ರ? ನಾನು ಒಬ್ಳೆ, ನನ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬೇಕಂತ ಆಸೆ ಇತ್ತು. ಸಿನಿಮಾ ಇಂಡಸ್ಟ್ರಿ ಡ್ರೀಮು ಇರ್ಲಿಲ್ಲ ಆಗ್ಬೇಕಂತ. ನಮ್ಮ ಅಮ್ಮಗೋಸ್ಕರ ಬಂದಿರೋದು ಇಂಡಸ್ಟ್ರಿಗೆ ನಾನು. ಅಮ್ಮಂಗ ಆಸೆನಾ? ನಮ್ಮ ಅಮ್ಮ ತಮಿಳ್ ಸಿನಿಮಾ ಸಿಕ್ಕಿತ್ತು ಆ ಟೈಮಲ್ಲಿ. ಹಾ. ಸೊ ಬಿಡ್ಲಿಲ್ಲ ಅವ್ರಿಗೆ, ಮದ್ವೆ ಮಾಡ್ಸಿದ್ರು. ಸೊ ಅವಾಗಿಂದ ಅವ್ರಿಗೊಂದು ಆಸೆ ಇತ್ತು, ನನ್ನ ಮಕ್ಕಳಿಗೆ ಇಂಡಸ್ಟ್ರಿಯಲ್ಲಿ ಹಾಕ್ಬೇಕು. ಸೊ ಅವ್ರಿಗೋಸ್ಕರ ಬಂದಿರೋದು ನಾನು ಇಂಡಸ್ಟ್ರಿಗೆ. ಒಂದೇ ಸಿನಿಮಾ. ಈಗಲೂ ಆಸೆ ಇದೆಯಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬೇಕಂತ? ಇವಾಗ ಎಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅಲ್ಲ, ಗ್ಯಾಪ್ ಅಲ್ಲಿ ಏನಾದ್ರು ಬಿಡುವಿದ್ದಾಗ I don't mind. ಯಾರನ್ನ ನೋಡ್ತಾ ಇರ್ತೀರಾ ಮೈಂಡ್ ಅಲ್ಲೇ ನಾನು ಮಾಡ್ಬೋದು. ಮಾಡ್ತಿರ್ತೀರ ಆ ಥರ? ಎಸ್. ನೆಕ್ಸ್ಟ್, ಲೈಫಲ್ಲಿ ಯಾವಾಗಲಾದ್ರೂ ಕಷ್ಟನ ಫೇಸ್ ಮಾಡಿದ್ದೀರಾ? ಇವ್ರು ಕೇಳಬೇಕಿತ್ತು, ಬಟ್ ಇವ್ರು ಕಷ್ಟ ಫೇಸ್ ಮಾಡಿರಲ್ಲ. ಐ ಹೋಪ್ ಟ್ರೂನಾ? ಇದೇ 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 ಆಗೋದು. ಮಾಡಿದ್ದೀರಾ? ಮತ್ತೆ ಸುಮ್ಮನೆ ಸಿನಿಮಾ ಆಗ್ಬಿಡುತ್ತೆ ಸರ್. ಇದನ್ನೆಲ್ಲ ಹೇಳ್ತಾ ಇರೋದು. ಲೈಫಲ್ಲಿ ಏನಾದರೂ ತುಂಬ ಕ್ರಿಟಿಕಲ್ ಸಿಚುವೇಶನ್ ನಾನು ಫೇಸ್ ಮಾಡಿದ್ದೀನಿ. ಅಯ್ಯೋ ಇವತ್ತು ನನ್ನ ಕೈಯಲ್ಲಿ ₹1 ಕಾಸಿಲ್ಲ, ಜೀವನನೇ ಜಿಗುಪ್ಸೆ ಬಂದ್ಬಿಡೈತೆ, ಏನೋ ಒಂದು ನನ್ನಿಂದ ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈ ರೀತಿ ಕಷ್ಟನ. ಇದೆಯಲ್ಲ ನನ್ಗೆ ಯಾಕೆ ಕೊಟ್ರು? ಅಲ್ಲ, ಅದು ನಿಮ್ಮ ಪ್ರೊಫೆಷನಲ್ ನೀವು ಬಿಲ್ಡ್ ಮಾಡ್ಕೊಳಕ್ ಹೋಗಿರೋದು ನೀವು. ಹೌದು, ನನ್ಗೆ ದುಡ್ಡು ಯಾರು ಕೊಡ್ತಾರೆ? ಯಾರು ಕೊಟ್ರು ಹಾಗಾದ್ರೆ? ನೀವೇ ದುಡ್ಕೊಂಡು ಸಂಪಾದನೆ ಮಾಡಿದ್ದ? ಏನ್ ಕೆಲಸ ಮಾಡಿದ್ರಿ? ಆನ್ಲೈನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆನ್ಲೈನ್ ಅಲ್ಲಿ? ಹೌದು. ಗ್ರೇಟ್ ಸರ್. ಹಾಗಾದ್ರೆ ನಾನು ಕೇಳ್ಬೇಕಿದ್ದೆ, ನೀವೇ ಹೇಳಿಲ್ಲ. ಕೆಲಸ ಮಾಡ್ತಿದ್ದೆ. ₹100,000 ಸಂಬಳ. ನನಗೆ ₹6,000 PG ಕಟ್ಬೇಕಾಗಿತ್ತು ನನ್ನ ದುಡ್ಡು. ಬಾಂಬೆಲಿ 1 ವರ್ಷ PG ಅಲ್ಲಿ ಇದ್ದಿದ್ದು, 5 ಸ್ಟಾರ್ ಹೋಟೆಲ್ ಎಲ್ಲ. ಅಪ್ಪ ಕ್ಲಿಯರ್ ಆಗ್ಬಿಟ್ಟು ₹1 ಕೊಡಲ್ಲ ನಿಮ್ಗೆ. ನಾನು ನಿಮ್ಮ ಅಂಕಲ್ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ನಮ್ಮ ಪ್ರೊಡ್ಯೂಸರ್ ಅವರು ಪಾಪ ಫೀಸ್ ಕಟ್ಟರು. ಇದು ಅಕಾಡೆಮಿದು ಫೀಸ್ ಕಟ್ಟಿದ್ರು, ಅದು ನಾನು ಕಟ್ಟಿದ್ದಿಲ್ಲ. ಮತ್ತೆ ಅಕಾಡೆಮಿಯಲ್ಲೇ ಊಟ ಎಲ್ಲ ಕೊಡ್ತಿದ್ರು, ಅಲ್ಲೇ ಬ್ರೇಕ್ಫಾಸ್ಟ್ ಮತ್ತೆ ತಿಂಡಿ ಎಲ್ಲ ಅಲ್ಲೇ ಕೊಡ್ತಿದ್ರು. ಇಲ್ಲೇ ಫಸ್ಟ್ ಹೇಳಿದ್ವಿ ಇದನ್ನ, ಈ ತರ ಕೆಲಸ ಮಾಡ್ತಿದ್ದೆ ಅಂತ ನೋಡಿ. ಪಟ್ ಅಂತ ನಿಮಗೆ ಯಾಕೆ ಪ್ರಶ್ನೆ ಕೇಳಿಲ್ಲ, ಅದಕ್ಕೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಸಹಜವಾಗಿ ಅವರು ಬ್ಯಾಕ್ ಗ್ರೌಂಡ್ ಎಲ್ಲ ತಗೊಂಡ್ ಬಂದ್ರೆ ಅವ್ರು ಏನ್ ಕಷ್ಟಪಟ್ಟಿರ್ತಾರೆ ಅಂತ ಮೈಂಡ್ ಅಲ್ಲಿ ಇರುತ್ತೆ, ಸ್ಟ್ರಗಲಿಂಗ್ ಪಟ್ಟಿರ್ತಾರೆ. ವೆರಿ ಈಸಿ ಫಾರ್ ಮೀ. ಒಳ್ಳೆದು ಆಗಿಲ್ಲ ಅಂತ ಈಗ ಕೆಳಗೆ ಪ್ರಪಂಚನ ನೋಡ್ಬಿಟ್ಟೆ, ಕೆಳಗಡೆ ಪ್ರಪಂಚ ನೋಡಿದಿರಾ. ಅಂದ್ರೆ ಜೇಬಲ್ಲಿ ದುಡ್ಡಿದ್ರೆ ಜನ ಹೆಂಗಿರ್ತಾರೆ, ಜೇಬಲ್ಲಿ ದುಡ್ಡಿಲ್ಲ ಜನ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು. ಓಕೆ ಮೇಡಮ್, ನೀವು? ಖಂಡಿತ ಅದೇ ಕೇಳಿದೆ ಕ್ವಶನ್ ಏನಂತಂದ್ರೆ, ಲೈಫಲ್ಲಿ ಯಾವಾಗಲೂ ಕಷ್ಟನ ಫೇಸ್ ಮಾಡಿದರೆ ಏನ್ ಕಾರಣಕ್ಕೆ? ಅದಂಗೆ ನಿಮ್ಗೆ ಹೇಳಿದಾರಾ ಎಲ್ಲಾನು? ಗುಡ್ ಫ್ರೆಂಡ್ ಅಲ್ವಾ, ಗೊತ್ತು, ಶೇರ್ ಮಾಡಿರ್ತಾರೆ. ಅಂದ್ರೆ ನನಗೆ ಆಕ್ಚುಲಿ ನಾನು ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಬಂದಾಗ ನಮ್ಮಮ್ಮ ಏನ್ ಮಾಡಿ, ನಾಟ್ ದಟ್ ಮೈ ಫ್ಯಾಮಿಲಿ ಇಸ್ ಲೋ, ನನ್ನ ಫ್ಯಾಮಿಲಿ ಇಸ್ ಫೈನಾನ್ಷಿಯಲಿ ಸ್ಟೇಬಲ್ ಎಲ್ಲ. ನಮ್ಮಮ್ಮ ಬೆಂಗಳೂರು ಬಂದಿದ್ದಾಗ ನನ್ನ ಮನೆ ನೋಡ್ಕೊಂಡು 2,000 ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ರು, ಯು ಶುಡ್ ಲಿವ್ ಯುವರ್ ಲೈಫ್ ಅಂತ. ನಿಮಗೆ 2,000 ಕೊಟ್ಬಿಟ್ಟು ನಿನ್ನ ಲೈಫ್ ನೀನೇ ನೋಡ್ಕೊಳೋ. ಯಾಕೆಂದ್ರೆ ನನ್ನ ಮನೇಲಿ ಹೆಂಗಿತ್ತಂದ್ರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ನನ್ನ ಟೇಬಲ್ ಮೇಲೆ ಇರ್ತಿತ್ತು. ಮುಂಚೆ ನಂಗೆ ಪ್ರಾಬ್ಲಮ್ ಇಲ್ಲ, ನಂಗೆ ಒಂದು ಕೆಲಸ ಬರ್ತಿರ್ಲಿಲ್ಲ. ಬಟ್ ಐ ಥಿಂಕ್ ಆ ಟೈಮಲ್ಲಿ ಐ ಸಾ ಲಾಟ್ ಆಫ್ ಸಿನಿಮಾ ಇರಲಿಲ್ಲ ಕೈಯಲ್ಲಿ. ಸೊ ಐ ಸಾ ಲಾಟ್ ಆಫ್ ಇಶ್ಯೂಸ್. ಇವಾಗಲೂ ನೋಡ್ತಾ ಇರ್ತೀವಿ. ಇಟ್ಸ್ ನಾಟ್ ದಟ್ ಆರ್ ಲೈಫ್ ಇಸ್ ಪ್ರಿನ್ಸಸ್ ಲೈಫ್ ಅಂತ ಏನಿಲ್ಲ, ಕಷ್ಟ ಇದ್ದೇ ಇರುತ್ತೆ. ಹಿ ನೋಸ್ ಅಬೌಟ್ ಇಟ್. ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲರೂ. ಕಷ್ಟ ಸುಖ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದಾಗಲೇ ಲೈಫ್ ಸೂಪರ್ ಆಗಿ ಕಾಣೋದು. ಇವಾಗ ಆ ಕಷ್ಟ ನೋಡಿದಕ್ಕೆ ಐ ಥಿಂಕ್ ವಿ ಲರ್ನ್ಡ್ ಜೀವನ ಏನು ಅಂತ ಗೊತ್ತಾಗಿರೋದು ಅಲ್ಲಿಂದ. ನಮ್ಮಮ್ಮ ಆ ಟೈಮಲ್ಲಿ ಬಿಡ್ತಾ ಇರ್ಲಿಲ್ಲ, ಆದ್ರೆ ನನ್ಗೆ ಇವಾಗ ಗೊತ್ತಾಗ್ತಿರ್ಲಿಲ್ಲ ದಟ್ ಇಷ್ಟು ಥಿಂಗ್ಸ್ ಇದೆ ಲೈಫ್ ಅಲ್ಲಿ ಅಂತ. ಸೊ ಇವತ್ತು ಅವ್ರು ನನ್ಗೆ ಆ ದಿನ 2,000 ಕೊಟ್ಟು ನಮ್ಮ ಅಕ್ಕಗೆಲ್ಲ ಪ್ರಾಮಿಸ್ ಮಾಡ್ಸಿದ್ರು, ₹1 ಅವಳಿಗೆ ಕೊಡ್ಬಾರ್ದು, ಕೊಟ್ರೆ ಅವಳು ಹಾಳಾಗ್ತಾಳೆ. ಅವಳೇ ದುಡ್ಕೊಂಡು ಸಂಪಾದನೆ ಮಾಡಿದ್ರೆ ವ್ಯಾಲ್ಯೂ ಗೊತ್ತಾಗುತ್ತೆ. ನಮ್ಮ ಅಕ್ಕಗೆಲ್ಲ ಬೇಜಾರಾಗೋದು, ಫೋನ್ ಮಾಡಿ ಸೋನಲ್ ಬೇಕಾ, ಬಟ್ ಮಮ್ಮಿಗೆ ಪ್ರಾಮಿಸ್ ಮಾಡಿದೀನಿ ನಾನು, ನೀವು ಇಡೀ ಫೋನ್ ನನ್ನ ಜೊತೆ ಮಾತಾಡ್ಬೇಡಿ ಅಂತ. ನಾನು ಅವ್ರಿಗೆಲ್ಲ ಬೈತಿದ್ದೆ. ಅಂಡ್ ದಟ್ ಟೈಮ್ ನನ್ಗೆ ಯಾರು ಇರ್ಲಿಲ್ಲ. ನನ್ ಒಂದಿನ ಹಣ ಖಾಲಿ ಆಗ್ತಾ ಬಂತು, ಒಂದ್ ಆಡ್ ಶೂಟ್ ಏನೋ ಬಂತು, ಅವ್ರೇನೋ 10,000-15,000 ಅಷ್ಟೇ ಕೊಟ್ಟಿರೋದು ನನ್ಗೆ. ಇದೆಲ್ಲ ಪಂಚತಂತ್ರ ಎಲ್ಲ ಮುಂಚೆ 17-16 ಇಂದಿರಾ ಕ್ಯಾಂಟೀನ್ ಇತ್ತು ₹10 ಹಂಗಾರೆ 17 ಇದು. ಐ ಥಿಂಕ್ ಇದು ಎಲ್ಲೂ ರಿವೀಲ್ ಮಾಡ್ಲಿಲ್ಲ ನಾನು ಲೈಫಲ್ಲಿ. ಐ ಥಿಂಕ್ ನನ್ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ನಂಗೆ ಇಡ್ಲಿ ಬರ್ತಿದ್ರು ಬೈತಿದ್ದೆ ನಮ್ಮ ಅಮ್ಮಗೆ, ಮಮ್ಮ ನಂಗೆ ಇಡ್ಲಿ ಬೇಡ, ನಂಗೆ ಇದೇ ಬೇಕು, ನಂಗೆ ಇಂಗ್ಲಿಷ್ ಬ್ರೇಕ್ಫಾಸ್ಟೇ ಬೇಕು, ಸೀರಿಯಲ್ಸ್ ಬೇಕು, ಇದು ಬೇಕು, ನೀರ್ ದೋಸೆ ಬೇಕು, ಅದಕ್ಕೆ ಚಿಕನ್ ಬೇಕು, ಅದೇ ಬೇಕು ಅಂತ ಹೇಳ್ತಿದ್ದೆ. ನಾನು ಫಸ್ಟ್ ಟೈಮ್ ಇಂದಿರಾ ಕ್ಯಾಂಟೀನ್ ಹೋಗಿ ಅಲ್ಲಿ ₹10 ಇನ್ನ ನೆನಪಿದೆ, ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಮಾಡಿ ಬಂದೆ. ಅದು ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳ್ದೆ. ಅವ್ರಿಗೆ ಬೇಜಾರ್ ಆಯ್ತಂತೆ. ಇವಾಗ ಹೇಳ್ತಿದ್ದಾರೆ, ಇಲ್ಲ ನಂಗೆ ಬೇಜಾರಾಯ್ತು ಆದ್ರೂ ಸುಮ್ಮನೆ ಇದ್ದೆ ಅಂತ. ಇಲ್ಲ, ಅನುಭವಗಳಾಗ್ಬೇಕು ಆ ಥರ. ಬಟ್ ಆದ್ರೂ ಅವ್ರಿಗೆ ₹1 ಕೊಡ್ಲಿಲ್ಲ ಅವರು. ಅಲ್ಲ, ನಿಮ್ಗೆ ಇಂದಿರಾ ಕ್ಯಾಂಟೀನ್ ಹೋಗಿ ₹10 ಟೋಕನ್ ಕೊಟ್ಟು ತಗೊಂಡು ತಿಂದಿದ್ದೀರಾ ಅಂತಾರೆ, ನಿಮ್ಗೆ ಆ ಫುಡ್ ವ್ಯಾಲ್ಯೂ ಟೇಸ್ಟ್ ಗೊತ್ತು, ರಿಚ್ ಆಗಿ ತಿಂದಿರ ಅದ್ರ ಟೇಸ್ಟ್ ಗೊತ್ತು. ಇವಾಗ ನಂಗೆ ₹100 ಜೀವನ ಮಾಡೋಕ್ಕೂ ಗೊತ್ತು, ₹1,000 ಅಲ್ಲೂ ಜೀವನ. ನೀವ್ ಯಾವಾಗ್ಲಾದ್ರೂ ಫುಟ್ಪಾತ್ ಊಟ ಮಾಡಿದಿರಾ? ಈ ಫ್ರೈಡ್ ರೈಸ್, ಎಗ್ ರೈಸ್, ಕಬಾಬ್ ಅದು ಇದು ಅಂತ ಕರ್ಕೊಂಡು ಹೋಗಿದ್ದೀವಿ. ಬನಾರಸ್ ಅಲ್ಲಿ ಪಾನಿಪುರಿ ಎಲ್ಲ ತಿಂದಿದ್ದೀವಿ. ಹೌದಾ? ನಾನು when I was
ಹೇಳ್ದಲ್ಲ, ಈ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ ಕಾಲೇಜ್ ಸ್ಕೂಲ್ ಎಲ್ಲ ಪಕ್ಕ ಲೋಕಲ್ಲು. 5 ಸ್ಟಾರ್ ಹೋಟೆಲ್ ಊಟ ಮಾಡೋದು ಇಷ್ಟ ಇಲ್ಲ, 5 ಸ್ಟಾರ್ ಹೋಟೆಲ್ ಊಟ ಇಷ್ಟ ಇಲ್ಲ ನನಗೆ. ಲೋಕಲ್ ಹೋಟೆಲ್ ಟೇಸ್ಟ್ ಊಟ ಇರುತ್ತಲ್ಲ ಅಲ್ಲಿ ಇಷ್ಟ ನನಗೆ. ಫುಟ್ಪಾತ್ಗಳಲ್ಲಿ ಕೂತ್ಕೊಳ್ಳೋದು ಇಷ್ಟ. ಅದೊಂದು ಅದೇನಿರುತ್ತೆ ಚೌಟ್ರಿ ಅಲ್ಲ, ಒಂದು ಟೀ ಅಂಗಡಿ ಕಡೆ ಇರುತ್ತಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ಳೋದು ಅಡ್ಡ ಹಾಕೊಂಡು, ಹಂಗೆಲ್ಲ ಲೈಫ್ ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ನಮ್ಗೆ ಇವಾಗ್ಲೂ ಇನ್ನು ಮುಂದೆ ನಾನು ಲೈಫ್ ನೋಡೋಕ್ಕಾಗಲ್ಲ, ಅದೆಲ್ಲ ನಾನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲಾನು ಮಾಡಿಸ್ಬಿಟ್ಟೆ. ನಮ್ಗೆ ಇವಾಗ್ಲೂ ಯಾವ್ದಾದ್ರು ಒಂದು ದೊಡ್ಡ ರಿಚೆಸ್ಟ್ ಹೋಟೆಲ್ಗೆ ಹೋಗ್ಬಿಟ್ಟು ಮೆನು ಕೊಟ್ರು ಅಂತಂದ್ರೆ ಆ ಕಡೆ ಈ ಕಡೆ 2 ನಿಮಿಷ ನೋಡ್ತೀವಿ, ಯಾಕಂದ್ರೆ ಹೆಸರುಗಳೇ ಗೊತ್ತಿರಲ್ಲ. ಮನೆಗ್ ಬಂದು ನಾನೇ ಕುಕಿಂಗ್ ಮಾಡಿ ಊಟ ಮಾಡಿದ್ರೆ ನನ್ಗೆ ಸಮಾಧಾನ ಬರ್ತಾನೆ ಇರ್ಲಿಲ್ಲ. ಅದನ್ನು ಇದೆಲ್ಲ ನಮ್ಮ ಅಮ್ಮದ ಒಂದೇ ಡಿಸಿಷನ್. ಇವಳಿಗೆ ಇವಾಗ ಬಿಟ್ರೆ ಲೈಫ್ ಲಾಂಗ್ ಹಿಂಗೆ ಇರ್ತಾಳೆ ಅವಳು, ನಮ್ಮ ಮೇಲೇನೆ ಡಿಪೆಂಡೆಂಟ್ ಆಗಿರ್ತಾಳೆ. ಅದು ಒಂದು ಡಿಸಿಷನ್ ತಗೊಂಡಿರೋದು ಅವರು. ಇವತ್ತು ಯಾರಾದ್ರೂ ಮನೆಗೆ ಬಂದೆ ಬಿರಿಯಾನಿ ಮಾಡ್ತೀನಿ, ಇಲ್ಲಿಂದ ಚಿಕನ್ ಬೇಕಿದ್ರೆ ಮಾಡ್ತೀನಿ, ಮಟನ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅವತ್ ನಿಮ್ಮಮ್ಮ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ತರ ರಿವೀಲ್ ಆಗಿರೋದಕ್ಕೆ ಇವತ್ತು ಹೀರೋಯಿನ್ ಆಗಿದ್ರೆ ಇಷ್ಟೊಂದು. ಎಲ್ಲ ನಾನು ಒಬ್ಬೊಬ್ರು ನಂಬಲ್ಲ ಆಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿ ಅವ್ರೆ ನನ್ನ ಫ್ರೆಂಡ್ಸ್ಗಳು ಏನ್ ಮಾಡ್ತಿದ್ಯಾ ಬಾ ಇಲ್ಲಿ ಎಲ್ಲಾದ್ರೂ ಪಾರ್ಟಿ ಇದೆ ಅಂದ್ರೆ, ಇಲ್ಲ ನಂಗೆ ಮನೆ ಕೆಲಸ ಇದೆ ಅಂತ ಹೇಳ್ತೀನಿ. ನಾನ್ ಮಾಡ್ತೀನಲ್ಲ, ನಂಬಲ್ಲ ಯಾರು. ಬಟ್ ದ ಟ್ರೂತ್ ಇಸ್ ದಟ್ ನನ್ನ ಮನೆಯಲ್ಲಿ ನಾನೇ ಕ್ಲೀನ್ ಮಾಡೋದು, ನಾನೇ ಕುಕಿಂಗ್ ಮಾಡೋದು, ನಾನೇ. ಬೆಸ್ಟ್ ಮೇಡಮ್ ಅದು ಅದೃಷ್ಟ ಅಂತ. ಸೆಲ್ಫ್ ಸ್ವಾಭಿಮಾನ ಯಾವತ್ತೂ ಬಿಟ್ಕೊಡ್ಬಾರ್ದು, ಮಾಡ್ಕೊಬೇಕು. ನೀವು ಕಮ್ಮಿ. ತುಂಬಾ ಜನರು ಹೇಳಿದ್ದಾರೆ, ಯುನೋ ಯಾರನ್ನಾದ್ರೂ ಇಟ್ಕೋ, ಯಾಕೆ ಯು ನೀಡ್ ಟು, ನಿಮ್ ನೇಲ್ಸ್ ಹಾಳಾಗುತ್ತೆ ಇದು ಅದು ಅಂತ. ಬಟ್ ನನ್ಗೆ ಆಗಲ್ಲ. ಆ ಟೈಮಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಮನೆಗೆ ಎಷ್ಟು ಸರ್ತಿ ಆಗಲಿ ಸರ್, ಯಾರಾದ್ರೂ ಒಂದಿನ ಐ ಥಿಂಕ್ ಯಾರ ಬಂದಿದ್ರು ಮೀಟಿಂಗ್, ಯಾವ ಸಿನಿಮಾ ಮೀಟಿಂಗ್, ಅವ್ರು ಬರ್ತಾರಂತ ಬೇಗ ಬೇಗ ಮನೆ ಕ್ಲೀನ್ ಮಾಡ್ತಿದ್ದೀನಿ. ಅಯ್ಯೋ ಏನ್ ಅವ್ರು ಮೇಡಮ್ ಆಯ್ತು ಮೇಡಮ್ ಅವ್ರು ಅನ್ಕೊಂಡಿರ್ತಾರೆ ಈ ಅಮ್ಮ ಈ ಕೆಲಸ ಇವರೇ ಮಾಡ್ಕೊಳ್ತಾರೆ ಅಂತ ನಮ್ಮ ಸಿನಿಮಾದಲ್ಲಿ ಇನ್ನೂ ನೀಟಾಗಿ ಮಾಡ್ಕೊಡ್ತಾರಪ್ಪ, ನಮ್ಗೆ ಏನೋ ಅಷ್ಟೊಂದು ಹೈ ಆಗೇನೆ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಅನ್ಕೊಂಡಿರ್ತಾರೆ ಆಗ ಅವರು. ಅಲ್ಲ ಯಾರು ನಂಬಲ್ಲ, ಬಟ್ ನಾನ್ ಮಾಡ್ತೀನಿ. ಐ ಲೈಕ್ ಡೂಯಿಂಗ್ ಇಟ್. ನಾನು ಎಂಜಾಯ್, ನಿಜವಾಗ್ಲೂ ನಂಗೆ ಶೂಟಿಂಗ್ ಇಲ್ಲದಿದ್ರೆ ನೀವು ಮನೆಗೆ ಬಂದ್ರೆ ನಾನು ಫಸ್ಟ್ ಆಫ್ ಆಲ್ ಆಚೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಶೂಟಿಂಗ್ ಇಲ್ಲ ಅಂತಂದ್ರೆ ಮನೆ ಬಿಟ್ಟು ನಾನು ಆಚೆ ಹೋಗೋ ಚಾನ್ಸೇ ಇಲ್ಲ. ಹೋದ್ರು ನಂಗೆ ಆಸೆ ಆಗ್ಬೇಕು, ಆವಾಗ ಯಾರ ಜೊತೆ ಆದ್ರೂ ಫೈಟಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ನನ್ಗೆ ಫ್ರೆಂಡ್ಸ್ ಇಲ್ಲ. ಸೊ ಏನಿದ್ರೆ ಮನೆಯಲ್ಲೇ. ಐ ಹ್ಯಾವ್ ನೋ ಫ್ರೆಂಡ್ಸ್ ಆಲ್ಸೋ, ಅಬ್ಸಲ್ಯೂಟ್ಲಿ ಝೀರೋ ಫ್ರೆಂಡ್ಸ್. ಬೆಂಗಳೂರಲ್ಲಿ ಆಚೆ ಹೋಗಿ ಎಂಜಾಯ್ ಮಾಡೋರೆಲ್ಲ. ನಿಮ್ ನೇಟಿವ್ ಯಾವುದು ಮ್ಯಾಮ್? ಮಂಗಳೂರು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ಬರುವಾಗ ಯಾವ ವೆಹಿಕಲ್ ಅಲ್ಲಿ ಬಂದ್ರಿ? ಈಗ ಕ್ಯಾಪ್ಚರ್ ಬಂದ್ರಾ? ಓಕೆ, ನೆಕ್ಸ್ಟ್. ಈ ಫಿಲ್ಮ್ ಮಾಡಿ ಅಂತ ಫಸ್ಟ್ ಕಾಲ್ ಮಾಡಿ ಹೇಳಿದ್ದಾರೆ ನಿಮ್ಗೆ? ಫಿಲ್ಮ್ ಮಾಡಿ ಅಂತ ಬನಾರಸ್ನ ಸಜೆಸ್ಟ್ ಮಾಡಿದ್ದು ಗುರು ಅನ್ಸುತ್ತೆ, ಜಯತೀರ್ಥ ಅವರು ಅಸಿಸ್ಟೆಂಟ್ ಸರ್, ಅಸಿಸ್ಟೆಂಟ್ ಐ ಥಿಂಕ್ ಅವ್ರು ಫೋನ್ ಮಾಡಿದ್ರು ಈ ತರ ಒಂದು ಸಿನಿಮಾ ಇದೆ ಅಂತ. ಯಾಕೆ ನೀವು ರಿಜೆಕ್ಟ್ ಮಾಡಿದ್ರಾ? ನೋಡಿ ನಿಮ್ ಸೂಪರ್ ಹೀರೋ ಬೆಸ್ಟ್ ಹೀರೋ ರಿಜೆಕ್ಟ್ ಮಾಡಿರೋದು ಅಂತ ಬೇರೆಯವ್ರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಬಾಲಿವುಡ್ ಇಂದ ಕರೆಸ್ಬೇಕು, ಇವಳು ಸೂಟ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ವರ್ಕೌಟ್ ಆಯ್ತು. ಅದಕ್ಕೆ ನಿಮ್ಮ ಹತ್ರ ಆಟಿಟ್ಯೂಡ್ ಶೋ ಮಾಡಿರೋದು. ಇವಾಗ ಅದು ರಿವೀಲ್ ಆಯ್ತು ನೋಡಿ. ನಾನು ಅಂತ ನಾನು ನಿಮ್ಗಿಂತ ಸೀನಿಯರ್ ಅಂತ ಯಾರು ಹೀರೋಯಿನ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ರಿ ಹಾಗಾದ್ರೆ? ಇಲ್ಲ, ಆತದೇನಿಲ್ಲ ನನಗೆ. ನನಗೇನು ನೋಡ್ದೆ, ನನ್ಗೆ ಸರ್ ನನ್ಗೇನೋ ಇಷ್ಟ ಆಗಿಲ್ಲ ಈ ಹುಡುಗಿ, ನನಗೆ ಇವ್ರ ಪೇರಿಂಗ್ ಆಗಲ್ಲ, ನಾನ್ ಮಾಡೋದಿಲ್ಲ ಅಂತ. ಅವ್ರ ಹಠ ಎಲ್ಲ ಇವಳೇ ಬೇಕು ಅಂತ. ಕೊನೆಗೆ ನಾನ್ ಬೇಡ ಅಂದ್ಬಿಟ್ರು ಅವರು, ನೀನ್ ಇಲ್ಲಾಂದ್ರೆ ಬರೋಣ ನಾನು ಅವಳೇ ಬೇಕು ಅಂತ. ಜೈತಿರ್ತವ್ರ ಸರಿ ಆಯ್ತು, ನಮ್ಮ ಪ್ರೊಡ್ಯೂಸರ್ ಬಂದ್ರು, ನೋಡಪ್ಪ ಹಿಂಗೆ ಸಿನಿಮಾ ಬೇಕಾನೆ. ಪ್ರೊಡ್ಯೂಸರ್ ಬೇರೆ ಮಂಗಳೂರು ಅವರೇ. ಕತೆಗೆ ಆ ಕ್ಯಾರೆಕ್ಟರ್ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಹಿಸ್ ಡಿಸಿಷನ್ ಇಸ್ ಗುಡ್. ಇವಾಗ ಏನ್ ಅನ್ಸುತ್ತೆ ಸಿನಿಮಾ ಎಲ್ಲ ಮುಗ್ದು ಔಟ್ಪುಟ್ ಆಚೆ ಬಂದಲೆ? ಎಸ್, ಒಪ್ಕೊಂಡ್ಬಿಟ್ರು ನೋಡಿ. ಗುಡ್. ಒಂದೇ ದಿನದಲ್ಲಿ ನೀವು ಅರ್ನ್ ಮಾಡಿರುವ ಮನಿ ಎಷ್ಟು? ಇವ್ರಿಗೆ ನಾನು ಖರ್ಚು ಮಾಡಿರೋದು ಎಷ್ಟು ಅಂತ ಕೇಳಿದೆ, ನಿಮಗೆ ನಾನು ಅರ್ನ್ ಮಾಡಿರೋದು ಎಷ್ಟು ಅಂತ ಕೇಳ್ತಿದ್ದೀನಿ. ಒಂದೇ ದಿನದಲ್ಲಿ ಒನ್ ಡೇನಲ್ಲಿ ಹೆಂಗೆ ಹೇಳಕ್ಕಾಗತ್ತೆ? ಅದು ಇರುತ್ತಲ್ಲ, ಏನೋ ಒಂದು ಯಾವ್ದೋ ಒಂದು ಕೆಲಸ ಸಿಕ್ಬಿಡುತ್ತೆ, ಒಂದೇ ದಿನ ಒಂದು ಪೇಮೆಂಟ್ ಆಗಿರುತ್ತೆ. ಹಾ, ಅದನ್ನೇ ಕೇಳ್ತಿರೋದು ನಾನು. ಐ ಥಿಂಕ್ ಹೈಯೆಸ್ಟ್ ವಾಸ್ ಐ ಥಿಂಕ್ 7 lakhs. ಹೈ, ನಿಮ್ಗೆ ಹೆಂಗ್ ಗೊತ್ತು ಸರ್? ಹೌದು, ನಾನು ಒಂದು ಹೇಳಿದ್ದೆ, ನಂಗೆ ಬಂದಿತ್ತು ಸೋನ್ ಬೇಕು ಅಂತ, ಅದಕ್ಕೆ ಹೇಳ್ತಾರೆ. ಇನ್ನು ಜಾಸ್ತಿ ಇರ್ಬೋದು, ಅವ್ರೇನೋ ಹೇಳಕ್ ಟ್ರೈ ಮಾಡ್ತಾರೆ. ಹೇಳಿದ್ರು 7 ಅಂತ ಹೇಳಿದ್ರು. ಅದಕ್ಕೆಲ್ಲ ನಾನು ಬರಲ್ಲಪ್ಪ, ನಂಬರ್ ಕೊಡ್ತೀನಿ, ಇಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಿಮ್ಗೂ ಇನ್ವೈಟ್ ಬರುತ್ತಲ್ಲ ಈ ತರ, ಅದಕ್ಕೆ ಇದಕ್ಕೆ ಬನ್ನಿ ಓಪನಿಂಗ್ ಅದಕ್ಕೆಲ್ಲ ಹೋಗಲ್ಲ? ನಿಮ್ದು ಇಲ್ಲೇ ಟೈಮ್ ಸಾಲ್ತಿಲ್ವಲ್ಲ ನಿಮ್ಗೆ? ಪಾಪ ಹೋಗ್ತೀನಿ, ತುಂಬಾ ಕ್ಲೋಸ್, ತುಂಬಾ ಆತ್ಮೀಯರಾಗಿದ್ರೆ ಹೋಗ್ತೀನಿ. ನಾವೇನಾದ್ರು ಕರೆದ್ರೆ ಬರ್ತೀರಾ? ಅದೇ ನನಗೆ ನೀವು ಇಲ್ಲಿ ಇಷ್ಟ ಆಗ್ಬೇಕು. ಆಗಿಲ್ವಾ? ಅದು ನನ್ಗೆ ಗೊತ್ತಿಲ್ಲ. ನಿಮ್ಗೆ ಏನ್ ಮಾಡ್ಬೇಕಾಗಾದ್ರೆ? ಓಕೆ, ಅಂಥದ್ದೇನು ಮಾಡಲ್ಲ. ಈಗ ಮಾಡಿದ್ರೆ ಫ್ಯೂಚರ್ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಮೇಡಮ್. ದರ್ಶನ್, ಸುದೀಪ್, ಯಶ್ 3 ಸ್ಟಾರ್ ನಟರು ಇರ್ತಾರೆ. ಅವರಲ್ಲಿ ಯಾರ ಜೊತೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ?
ದರ್ಶನ್ ಸರ್ ಅವ್ರ ಜೊತೆ ಮೈನ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೀರಾ? ಮಾಡಿದ್ದೀನಿ ದರ್ಶನ್ ಸರ್ ಜೊತೆನೆ. ಅವ್ರ ಜೊತೆ ಸೈಡ್ ಪಕ್ಕದಲ್ಲಿದ್ರು ಪರವಾಗಿಲ್ಲ, ಹೀರೋಯಿನ್ ಆಗ್ಬೇಕಂತಿರಲ್ಲ, ಪಕ್ಕದಲ್ಲಿದ್ರು ಪರವಾಗಿಲ್ಲ ದರ್ಶನ್. ಏನಂತ ಕರೀತಾರೆ ನಿಮ್ಮನವರು? ಓ ಅವರು ಸೋನಲ್ ಅಂತ ಕರೀತಾರೆ, ಒಂದೊಂದ್ಸಲ ಏನಮ್ಮಿ ಅಂತಾರೆ, ಏನಮ್ಮಿ ಚಿನ್ನಿ ಅಂತಾರೆ ಒಂದೊಂದ್ಸರ್ತಿ ಮಾತಾಡ್ತಿರುವಾಗ. ಸೊ ಮಾತಾಡ್ತಾನೆ ಇರ್ತಾರೆ. ರಾಬರ್ ಸ್ಟೇಬಲ್ ಇರಲ್ಲ ಸರ್, ಪ್ರೀತಿಯಿಂದ ಏನೋ ಕರೀತಾರೆ. ಏನಾರು ಒಂದು ಕರೀತಾರೆ ಒಳ್ಳೆ ಹೆಸರು ನೆನಪಾಗ್ಲಿಲ್ಲ ಅಂತಂದ್ರು ಅದನ್ನ ಯೋಚನೆ ಮಾಡೋದೇನಿಲ್ಲ. ಹಂಗಂತ ಇಲ್ಲ, ಒಂದ್ಸತಿ ಏನ್ ತಂಗಿ ಅಂತಾರೆ, ಖುಷಿಯಾಗಿ ಅವ್ರಿಗೆ ಏನ್ ಅನ್ಸುತ್ತೋ ಅದು ಹೇಳ್ತಾರೆ ಅವ್ರು. ಸೊ ನಾನು ಹೇಳಿದಲ್ಲ, ಹೀರೋಯಿನ್ ಆದ್ರೂ ಪರವಾಗಿಲ್ಲ, ಪಕ್ಕದಲ್ಲಿದ್ದು ಪರವಾಗಿಲ್ಲ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕಷ್ಟೇ. ಇದುವರೆಗೆ ನಿಮಗೆ ಸಿಕ್ಕಿರುವ ಗಿಫ್ಟ್ಸ್ ಅಲ್ಲಿ ದುಬಾರಿ ಗಿಫ್ಟ್ ಯಾವುದು? ದುಬಾರಿ ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಮೊನ್ನೆದು ಇದರಲ್ಲಿ ನೋಡಿದ್ರೆ ಯಾವುದು? they are probably asking because of that days what you gifted me ಇದು ಅಂತ. ಅದು ಏನಾದ್ರು ಇದ್ರಲ್ಲಿ ಪೇಪರ್ ಅಲ್ಲಿ ನೋಡಿ ಏನಾದ್ರು ಕೇಳ್ತಿದಾರ ನನಗೆ? ಅಲ್ಲ, ನಿಮ್ಗೆ ಯಾರಾದ್ರೂ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ನಿಮ್ ಬರ್ತ್ಡೇಗೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಪ್ರಪೋಸ್ ಮಾಡಿರ್ಬೋದು, ನಿಮ್ಗೆ ಯಾರಾದ್ರೂ ಗಿಫ್ಟ್ ಆಗಿ ಬಂದಿರ್ಬೋದು ನಿಮ್ಗೆ. ಆ ಗಿಫ್ಟ್ ನೋಡಿ ನೀವು ವಾವ್ ಅಂತ ತುಂಬಾ ಸರ್ಪ್ರೈಸ್ ಆಗಿ ಹೋಗಿರ್ತೀರಾ ಅಂತ ಗಿಫ್ಟ್ ಯಾವುದು? ಐ ಥಿಂಕ್ ತುಂಬಾ ಇದೆ. ಒಂದು ಈ ರಿಂಗ್ ನಮ್ಮಮ್ಮ ಕೊಟ್ಟಿರೋದು, ದಿಸ್ ಇಸ್ ಒನ್ ರಿಂಗ್. ಓಕೆ, ಅದ್ ಬಿಟ್ರೆ ನನ್ಗೆ ಐಫೋನ್ ಸಿಕ್ಕಿದೆ, ಎಕ್ಸ್ಪೆನ್ಸಿವ್. ನನಗೆ ಯಾರು ಗಿಫ್ಟ್ ಕೊಡೋರು ಯಾರಿಲ್ಲ ಸರ್, ನಾನೇ ನನ್ ಗಿಫ್ಟ್ ಕೊಡ್ಬೇಕು. ಸೆಲ್ಫ್ ಗಿಫ್ಟ್ ಕೊಟ್ರೆ ನಮ್ಮಮ್ಮ ಕೊಡ್ಬೇಕು, ಏನಾದ್ರು ಗೋಲ್ಡ್ ಕೊಟ್ರೆ ಫೋನ್ ಕೊಟ್ರೆ ನಮ್ಮ ಅಮ್ಮನೇ ಕೊಡ್ಬೇಕು. ಬೇರೆ ನನ್ಗೆ ಗಿಫ್ಟ್ ಮಾಡೋರು ಯಾರೋ ನಂಗೆ ಅಷ್ಟು ಅದೃಷ್ಟವಂತೆ ಅಲ್ಲ. ನಾನು ಏನಾದ್ರು ಬೇಕಾ ನಾನೇ ಹೋಗಿ ತಗೋಬೇಕು. ನೆಕ್ಸ್ಟ್ ಕ್ವಶನ್ ಮೇಡಮ್, ನಿಮಗೆ ಸಿನಿಮಾ ಪ್ರಪಂಚ ಯಾವಾಗಾದ್ರೂ ಬೇಸರ ತಂದಿದ್ಯಾ ನಿಮ್ಗೆ? ಮಧ್ಯದಲ್ಲಿ ಎಸ್, ಬೇಡ ಅಯ್ಯೋ ಅನ್ಸ್ಬಿಟ್ಟಿದ್ಯಾ? ಅನ್ಸುತ್ತೆ, ಇವಾಗ್ಲೂ ಒಂದೊಂದ್ಸತಿ ಅನ್ಸುತ್ತೆ. ಬಟ್ ಯಾ ಎಲ್ರಿಗೂ ಐ ಥಿಂಕ್ ಆ ಜರ್ನಿಲಿ ಒಂದ್ಸರ್ತಿ ಎಲ್ರಿಗೂ ಅನ್ಸುತ್ತೆ ಅಂತ ಅನ್ಕೊಂಡಿದೀನಿ. ನನ್ಗೆ ಅನ್ಸುತ್ತೆ, ಅನ್ನಿಸ್ಬೇಕು. ಬರೀ ಖುಷಿನೇ ಸಿಗ್ತಾರೆ ಲೈಫಲ್ಲಿ, ಹೆಂಗೆ? ಅಪ್ಸ್ ಅಂಡ್ ಡೌನ್ಸ್ ನೋಡ್ಲೇಬೇಕು. ಎಸ್. ನೆಕ್ಸ್ಟ್ ಕ್ವಶನ್, ಪ್ರೆಸೆಂಟ್ ಸಿಂಗಲ್ ಕಮಿಟಾ? ಏ ಸರ್, ಏನ್ ಸರ್ ಇದು? ಇದು ಏನ್ ಗೊತ್ತಾ, ಮನ್ಸಿಂದ ಬರುವಂತದ್ದು ಪರ್ಫೆಕ್ಟ್ ಆನ್ಸರು. ಕಮಿಟೆಡ್ ಅಲ್ಲ ಅಂತ ಹೇಳಕ್ ಹೋದೆ, ನೋ ಕಾಮೆಂಟ್ಸ್, ನೋ ರಿಯಾಕ್ಟ್ಸ್. ಓಕೆ, ಲಾಸ್ಟ್ ಕ್ವಶನ್, ಬನಾರಸ್ ರಿಲೀಸ್ ಆದ್ಮೇಲೆ ಅಥವಾ ನಂತರ ವಾಟ್ ನೆಕ್ಸ್ಟ್? ನಿಮ್ದು ಬೇರೆ ಏನ್ ಪ್ಲಾನ್ ಇದೆ? ಪ್ರಾಜೆಕ್ಟ್ಗಳು ಏನ್ ನಡೀತಿದೆ? ಇವಾಗ ಸದ್ಯಕ್ಕೆ ಬನಾರಸ್ ಇಸ್ ರೆಡಿ ಫಾರ್ ರಿಲೀಸ್. ಶುಗರ್ ಫ್ಯಾಕ್ಟರಿ ಇದೆ, ಮಾದೇವ ಇದೆ, ಶಂಭು ಶಿವಶಂಕರ್ ಇದೆ, ನಟ್ವರ್ಲಾಲ್ ಇದೆ, ತಬರ್ಪಟ್ಟೆ. ಓ ಸೂಪರ್ ಸರ್. ಇವರು ಗರಡಿ ಇದೆ ಯೋಗರಾಜ್ ಸರ್ ಜೊತೆ, ಮತ್ತೆ ಬುದ್ಧಿವಂತ 2 ಇದೆ. ಓ ಸರ್, ಇವರು ಸಿಗಲ್ಲ ನಿಮ್ಗೆ ಮತ್ತೆ? ಅವರು ಅಲ್ಲ, ಮತ್ತೆ ನಿಮ್ ಜೊತೆ ಸಿನಿಮಾ, ಆಪರೇಷನ್ ಮತ್ತೆ ಸಿನಿಮಾದಲ್ಲಿ ನಿಮ್ ಜೊತೆ ಮಾಡ್ಬೇಕು ಅಂತಂದ್ರೆ ಅವರು ಡೇಟ್ ಸಿಗಲ್ಲ ನಿಮ್ಗೆ. 27-28 ಆಗ್ಬಿಡುತ್ತೆ. ಸರ್ ಆಯ್ತು ಅನ್ನೋ ಥರ. ನಿಮ್ದು ಎಷ್ಟಿದೆ? ನಿಮ್ದು ನೆಕ್ಸ್ಟ್ ಇದಾದ್ಮೇಲೆ ನಿಮ್ದು ನೆಕ್ಸ್ಟ್ ಇನ್ನು ಒಂದಷ್ಟು ಇದೆ ಸರ್ ಪ್ರಾಜೆಕ್ಟ್ಸ್. ಹೇಳಲ್ವಾ ಈಗ? ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಬನಾರಸ್ ಬಿಟ್ಟು ಇನ್ನೇನಿಲ್ಲ. ಟ್ರೂತ್ ಕಾನ್ಸೆಪ್ಟ್ ಮುಗ್ದಾಗಿತ್ತು. ಡೇರ್ ಇರುವಂತದ್ದು 4 ಕ್ವಶನ್ ಇದೆ. ಅದು ನಿಮಗೆ ಸಂಬಂಧಪಟ್ಟದ್ದು. ಒಂದಕ್ಕೆ ಆನ್ಸರ್ ಮಾಡ್ತೀರಾ, ಯಾವುದಕ್ಕಾದ್ರೂ ಒಂದು ಮಾಡ್ತೀರಾ? 4 ಕ್ವಶನ್ ಕೊಡ್ತೀನಿ, ಅದೆಲ್ಲ ಅವ್ರು ಒಂದು ಮಾಡ್ಕೊಂಬಿಡಿ. ಸರ್ ನಿಮ್ಗೆ ತಗೊಂಬಿಡ್ಲಾ ಫಸ್ಟು? ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಒಂದು 50 ಲಕ್ಷ ಬೇಕು ಅನ್ಬೇಕು ಈಗ. ಒಂದು ಕ್ವಶನ್ ಇದಾಗುತ್ತೆ ಅಂತಂದ್ರೆ ಇದನ್ನ ಮಾಡಿ, ಅಥವಾ 1 ನಿಮಿಷ ನಮ್ಮಿಬ್ರು ನಗಿಸ್ಬೇಕು. 1 ನಿಮಿಷ ನಮ್ಮಿಬ್ರು ನಗಿಸ್ಬೇಕು ನೀವು. ನೆಕ್ಸ್ಟ್ ಅದಾದ್ಮೇಲೆ ಡಿ-ಬಾಸ್ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅಂತ ಗೊತ್ತು. ಓಕೆ, ಜೊತೆಲಿ ಓಡಾಡ್ತೀರಾ, ಒಂದು ಬಾಂಡಿಂಗ್ನೆಸ್ ಇದೆ, ಇಬ್ಬರಲ್ಲೂ ಕ್ಲೋಸ್ ಇದೆ. ಅವ್ರಿಗೊಂದು ಕಾಲ್ ಮಾಡಿ 1 ನಿಮಿಷ ಏನಾದರೂ ಅವ್ರ ಜೊತೆ ಮಾತಾಡಬೇಕು. ಕೊನೆ ಮೂಮೆಂಟಲ್ಲಿ ಬನಾರಸ್ಗೆ ಒಂದು ವಿಶ್ ಮಾಡಿಸ್ಬೇಕು. 3ರಲ್ಲಿ 1. 4ನೇದು KGF 1 ಅಥವಾ 2, ಚಾಪ್ಟರ್ 2 ಅಥವಾ ಚಾಪ್ಟರ್ 1, ಇದರಲ್ಲಿ ಯಾವ್ದು ಇಷ್ಟ ನಿಮಗೆ? ಅದರಲ್ಲಿ 1 ಡೈಲಾಗ್ನ ಕಂಪ್ಲೀಟ್ ಹೊಡಿಬೇಕು. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್. ನಾನು ಇನ್ನು ಮ್ಯಾಟ್ರಿಗೆ ಬಂದಿಲ್ಲ. ಚಾಪ್ಟರ್ 1 ಇಷ್ಟನಾ? ಚಾಪ್ಟರ್ 1 ಇಷ್ಟನಾ? ಓಕೆ. ಇನ್ನೊಂದು, ಪದೇ ಪದೇ ಹೇಳಬೇಕು ಅಥವಾ ಕೇಳಬೇಕು ಅನ್ನೋಂಥ ಒಂದು ಕನ್ನಡದ ಸಾಂಗ್ ಯಾವುದು? ಅದ್ರದ್ದು 2 ಸಾಲ ಆಡಿದ್ರೆ ಸಾಕು. ಹೇಳಬೇಕು ಮತ್ತೆ ಕೇಳಬೇಕು ಅಂದ್ರೆ ಅದೇ ಒಂದೇ ಸಾಂಗ್. ಈಗ ನಾನು ಹೇಳ್ಬೇಕು ಅಂತ ಅನ್ಸುತ್ತೆ, ಅದನ್ನ ನಾನು ಕೇಳಬೇಕು ಅಂತ ಅನ್ಸುತ್ತೆ. ಒಂದು 4-5 ಇದೆ ಸಾಂಗು. ಒಂದು ಯಜಮಾನದ ಒಂದು ಸಾಂಗು, ಯಾರೇ ಬಂದರು ಒಂದು, ಮತ್ತೆ ಅಪ್ಪು ಸರ್ದು ನಿನ್ನಿಂದಲೇ ಸಾಂಗ್ ನಂಗೆ ತುಂಬಾ ಇಷ್ಟ. ಹೇಳಿ, ಯಾವ್ದಾರು ಒಂದು 2 ಲೈನು ಹೇಳ್ಬೇಕು ಅಂತ ಹೇಳ್ತಾರ ನಾವು. ವೆರಿ ಬ್ಯಾಡ್ ಸಿಂಗರ್, ನೋ ಪ್ರಾಬ್ಲಮ್. ನಾವು ನಿನ್ನಿಂದಲೇ ಒಂದು ಸಾಂಗ್ ಇಷ್ಟ, ಮುಂಗಾರು ಮಳೆ ಸಾಂಗ್ಸ್ ಇಷ್ಟ ನಂಗೆ. ಈಗ ಮೇಲ್ಗಡೆ ಹೇಳಿದೆ 2 ಮಾಡಲ್ವಾ? ಕಾಲ್ ಮಾಡಿ ಅಂತ ಹೇಳಿದ್ನಲ್ಲ, ಅದು ಯಾರಿಗೂ ಅಲ್ಲ, 4 ಮಾಡ್ಬೇಕಿತ್ತು, ಟೈಮ್ ಇಲ್ಲ ಅಂತ ಅನ್ಕೊಂಡು ನಾನು ನಿಮ್ಗೆ ಶೂಟಿಂಗ್ ರಿಯಾಯಿತಿ ಕೊಟ್ಟಿದ್ದು. ಸರ್ ಶೂಟಿಂಗ್ ಅಲ್ಲಿ ನಿಮ್ ಡ್ಯಾಡಿ ಅಪ್ಪ ಗೊತ್ತಿಲ್ಲ, ಬೈತಾರಾ? 50 ಲಕ್ಷ ಬೇಕು ಅಂದ್ರೆ ಏನಂತಾರೆ? ಇಲ್ಲ, ಮೂಡ್ ಚೆನ್ನಾಗಿದೆ ಒಂದು ರಿಯಾಕ್ಷನ್ ಏನಕ್ಕೆ ಅಂತಾರ? ನನ್ಗೆ ಈಗಲೇ ಗೊತ್ತು. ಈಗ ಫೋನ್ ಮಾಡಿ ಕೇಳಿದ್ರೆ, ಅಪ್ಪ ಇದು 50 ಲಕ್ಷ, ಮೂಡ್ ಚೆನ್ನಾಗಿದ್ರೆ ಯಾಕೆ ಮಗನೆ, ಏನು? ಹೌದಾ, ಸರಿ ಆಯ್ತು ಅಂತ. ಇಲ್ಲ ಅಂದ್ರೆ
ಓಕೆ ಸರಿ, ಈಗ ನಿಮ್ಮದು ಡೇರ್ ಕಾನ್ಸೆಪ್ಟ್ ಮುಗೀತು, ಧನ್ಯವಾದಗಳು. ಮೇಡಮ್ದೊಂದು 4 ಇದೆ. ಮೇಡಮ್, ಯಾರಿಗಾದ್ರೂ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ಬೇಕು ಇವಾಗ ಅಂತಂದ್ರೆ ಮಾಡ್ತೀರಾ? ಟೈಮ್ ಇದೆಯಾ ಪಾಪ? ಬೇರೆ 20 ಸೆಕೆಂಡ್ ಅವರನ್ನೇ ನೋಡ್ಬೇಕು, ಚೂರು ನಗಂಗಿಲ್ಲ ನೀವು. ನಾನ್ ನಗ್ಬೋದಲ್ವಾ? ಹಾ, ನೀವು ನಗಿಸ್ಬೋದು ಅವ್ರನ್ನ, ನೀವು ನಗಿಸ್ಬೋದು, ಅದೇ ಟಾಸ್ಕ್. ನೀವು ಅವ್ರನ್ನ ನೋಡ್ಬೇಕು 20 ಸೆಕೆಂಡ್, ನೀವು ನಗಬಾರ್ದು. ನಕ್ಕಿದ್ರೇನೆ ಬೇರೆ ಯಾವ್ದಾರು ಮಾಡ್ಬೇಕಾಗುತ್ತೆ. ಇನ್ನೊಂದಿರೋದೇನಂತಂದ್ರೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ಟಕ್ ಅಂತ ನಿಮ್ಗೆ ಯಾರಾದ್ರೂ ವಾಪಸ್ ಫೋನ್ ಮಾಡೋಂಥವ್ರು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ದಾರ. ಒಂದು ಮಿಸ್ ಕಾಲ್ ಟಿಂಕ್ ಅಂತ ಹೋಗ್ಬಿಡುತ್ತೆ. ಗೊತ್ತಿದ್ದಂಗೆ ಯಾರು ಇಲ್ಲ. ಯಾವ್ದು ಮಾಡ್ತೀರಾ 3ರಲ್ಲಿ? ಅವಳು ಡ್ರೈವರ್ಗೆ ಮಾಡ್ತಾಳಿಲ್ಲ, ಅಸಿಸ್ಟೆಂಟ್ ಮಾಡ್ತಾಳೆ. ಇಲ್ಲೇ ಇದಾರೆ ಅವರು. ಬರ್ತಾನೆ. ಟಕ್ ಅಂತ ಕೊಡ್ಬೇಕು, ಜಾಸ್ತಿ ಹೊತ್ತು ಕೊಡ್ಬಾರ್ದು. ಇಮಿಡಿಯೇಟ್ಲಿ ರಿಟರ್ನ್ ಕಾಲ್ ಮಾಡ್ಬೇಕಾ? ಹಾ, ರಿಟರ್ನ್ ಯಾರು ಕಾಲ್ ಮಾಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ? ನೋಡೋಣ. ಲೆಟ್ ಮಿ ಸಿ. ಆಲ್ರೆಡಿ ರಿಂಗ್ ಆಗ್ತಿರ್ತದು. ಇವಾಗ ರಿಟರ್ನ್ ಬರ್ತಾ ಹೋಗ್ತೀನಿ. ಹೇಗ್ ಮಾಡು, ನಂಗೆ ಇಷ್ಟು ಮರೆದಿಲ್ವಾ? ಫೋನ್ ಕೇಳಲ್ಲ ಅಂತನಾ? ನೋ ಪ್ರಾಬ್ಲಮ್. ಹಾ, ಬಂತ ಕೊಟ್ರಾ? ಬರ್ಲಿಲ್ಲ. 1 ಫೈಲ್. ಓಕೆ, ಆಯ್ತು. ವಿನೋದ್ ಪ್ರಭಾಕರ್ ಸರ್ ಟ್ರೈ ಮಾಡ್ಲಾ? ಪ್ರ್ಯಾಂಕ್ ಮಾಡ್ತೀರಾ? ಪ್ರ್ಯಾಂಕ್ ಎಲ್ಲ ಮಾಡಕ್ಕಾಗಲ್ಲ, ಶೂಟಿಂಗ್ ಅಲ್ಲಿ ಇದಾರೆ ಅನ್ಸುತ್ತೆ ಅವ್ರು. ಏನಂತ ಪ್ರ್ಯಾಂಕ್ ಮಾಡೋದು ನನ್ಗೆ ಗೊತ್ತಿಲ್ಲ, ಏನಾರ ಮಾಡ್ಬೇಕು. ನೋಡು, ಇವಾಗ ಬಂದ ಅನ್ಸಿದೆ ನನ್ನ ಡ್ರೈವರ್. ವೇಸ್ಟ್ ಮಾಡಿ ಫೋನ್ ಮಾಡಕ್ಕಾಗಿಲ್ಲ. ಅವ್ನು ಇಲ್ಲಿಗೆ ಬರ್ತಿರ್ಬೇಕು. ಅಲ್ಲಿ ನೋಡಿ, ಅಲ್ಲಿ ರಿಟರ್ನ್ ಕಾಲ್ ಬರ್ಲಿಲ್ಲ, ಡೈರೆಕ್ಟ್ ಆಗಿ ಬಂದ. ಹೆಂಗ್ ಮಾಡ್ತಾರ ಮೇಡಮ್? ಪಾಪ ಇಂಟರ್ವ್ಯೂ ಅಲ್ಲಿ ಇದಾರೆ, ಏನೋ ಬೇಕೇನೋ ಅಂದ್ಬಿಟ್ಟು ಬಂದಿರ್ತಾರೆ ಪಾಪ ಅವರು. ಬುದ್ಧಿ ಗೊತ್ತಿಲ್ವಲ್ಲ ನಂಗೆ. ಓಕೆ, ಅದು ಎಲ್ಲ ಫೋನ್ ಮಾಡ್ತಿದ್ದಾಳೆ ರಿಟರ್ನ್. ಮಾಡಿದ್ರ ನೀವು? ಗ್ರೇಟ್ ಆಗಿದ್ರೆ. ಓಕೆ, ಒಂದು 20 ಸೆಕೆಂಡ್ ಅವ್ರು ನೋಡ್ಬಿಡಿ. ನೆಕ್ಸ್ಟ್ ನೀವು ನಗ್ಬಾರ್ದು, ನೀವು ಮುಗಿಸ್ಬೋಣ. 2 3 4 5 1 2 3 ಇಷ್ಟು ದಪ್ಪ ಆಗ್ಬಿಡಿದಾರಲ್ಲ. 4 5 6 7 ನಗದೆ ಬೇಡ, ಸುಮ್ಮನೆ ದುಡ್ಡು ಸಾಕು. ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ನಾನು ನಡೆಸ್ಕೊಟ್ಟೆ ಅನ್ನೋದಕ್ಕಿಂತ ನೀವು ನನ್ನ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಮಾತಾಡಿದ್ರಿ ಆ್ಯಂಡ್ ಮನಸ್ಸು ಬಿಚ್ಚಿ ನಿಮ್ಮ ಕಷ್ಟ ಸುಖಗಳು ಹಾಗೂ ಜರ್ನಿಯನ್ನು ಹಂಚ್ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳಿಗೂ ಕೂಡ. ಆ್ಯಂಡ್ ಬನಾರಸ್ ಒಳ್ಳೆ ಸಕ್ಸಸ್ಸನ್ನು ಕಾಣಲಿ, ಜನ ಅದನ್ನು ಮೆಚ್ಚಲಿ, ಹರಿಸಲಿ ಅಂತ ಕೇಳ್ಕೊಳ್ತಾ ಇಂಟರ್ವ್ಯೂನಲ್ಲಿ ಮುಗಿಸ್ತೀನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ನೋಡಿ ಒಳ್ಳೆ ಟಾಕ್ಸ್ ಬಂತು ಅಂತಂದರೆ, ವರ್ಡ್ ಆಫ್ ಮೌತ್ ಆಯಿತು ಅಂತಂದರೆ ಖಂಡಿತವಾಗಿಯೂ ಸಿನಿಮಾನ ಮಿಸ್ ಮಾಡ್ಕೊಬಿಡಿ, ಥಿಯೇಟರ್ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈ ಇಂಟರ್ವ್ಯೂನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರ್ಯಾಪಿಡ್ ಫೈರ್ ಅಂತ ಅಂದ್ಕೊಳ್ತೀವಿ ಇದನ್ನು. ಮತ್ತೊಂದು ಕಂಟೆಂಟಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಶುಭ ದಿನ.